ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡಿ ಹೊರಟಿರೋದು ಮಕ್ಕಳನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ ಅನ್ನೋದಕ್ಕೆ. ಅಂದರೆ ಇಲ್ಲಿ ಒಬ್ಬ 4-5 ಕ್ಲಾಸ್ನ ಹುಡುಗ ಸುಮಾರು ಕಂಪ್ಲೇಂಟ್ ತೊಗೊಂಡು ಬಂದಿದ್ದರು. ಡಲ್ಲಾಗಿದ್ದಾನೆ, ಓದಲು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಅವನ ಹ್ಯಾಂಡ್ ರೈಟಿಂಗು ಕೂಡ ತುಂಬ ಕೆಟ್ಟದಾಗಿದೆ. ಯಾಕಂದರೆ ಸಾಮಾನ್ಯವಾಗಿ ನನ್ನ ಹತ್ರ ಬರೋದೇ ಈ ಕಾರಣಕ್ಕೆ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತ. ಸೊ ಮಗು ಜೊತೆ ಮಾತಾಡಿದೆ, ಪೇರೆಂಟ್ಸ್ ಜೊತೆನೂ ಮಾತಾಡಿದೆ. ಕೊನೆಗೆ ನನಗೇನೋ ಡೌಟ್ ಬಂತು. ಸೊ ಮಗುವನ್ನು ಸಪ್ರೇಟಾಗಿ ಕೂರಿಸಿ ನಾನು ಮಾತಾಡೋಕ್ಕೆ ಶುರು ಮಾಡಿದೆ. ಮಾತಾಡ್ತಾ ಮಗುಗೆ ಹೇಳಿದೆ, ನೋಡಮ್ಮ, ಈಗ ನಾನೊಂದು ನಿನಗೆ ಸ್ಪೆಷಲ್ ಕೇಸ್ ಹೇಳ್ತೀನಿ. ದೇವರು ನಿನಗೊಂದು ವರ ಕೊಡ್ತಾನೆ. ಏನು ವರ ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ನೀನು ಹೇಳಿದರೆ ಯಾರ್ಯಾರು ಏನೇನು ಆಗಬೇಕು ಅಂತ ಆ ಪ್ರಕಾರ ಅವರು ಆ ಪ್ರಾಣಿಯಾಗಿ ಮಾರ್ಪಡ್ತಾರೆ. ಅಂದರೆ ಈಗ ನಿಮ್ಮಪ್ಪಂಗೆ ನೀನು ಇಂಥದ್ದಾಗಬೇಕು ಅಂತ ಹೇಳಿದ್ರೆ ನಿಮ್ಮಪ್ಪ ಅದಾಗ್ತಾರೆ. ಸೊ ಇಂಥ ವರ ದೇವ್ರು ನಿನಗೆ ಕೊಟ್ಟಾಗ ನೀನು ನಿಮ್ಮಪ್ಪ ಏನಾಗಬೇಕು ಅಂತ ಹೇಳ್ತೀಯಾ, ಏನಾಗಬೇಕು ಅಂತ ಬಯಸ್ತೀಯಾ ಅಂತ ಕೇಳಿದೆ. ನನಗೆ ತಕ್ಷಣಕ್ಕೆ ಆನ್ಸರ್ ಬಂತು, ಸರ್ ಹುಲಿ ಅಂತ ಹೇಳಿ. ನಿಮ್ಮಮ್ಮ ಏನಾಗಬೇಕು ಅಂತ ಕೇಳಿದೆ. ಆವಾಗ ಅವನ ಆನ್ಸರ್ ಬಂದಿದ್ದು ಹಸು ಅಂಥೇಳಿ. ನೀನೇನಾಗಬೇಕು ಅಂತ ಕೇಳಿದೆ. ನಾನು ಕುದುರೆ ಆಗಬೇಕು ಸರ್ ಅಂತ ಹೇಳ್ದೆ. ಹಾಗೆ ನಿನ್ನ ತಮ್ಮ, ಇದನ್ನು ಮೊದಲೇ ಹೇಳಿದ್ದವನು ಅವ್ರ ಫ್ಯಾಮಿಲಿಯಲ್ಲಿ ಯಾರ್ಯಾರಿದ್ದಾರೆ, ನಿನ್ನ ತಮ್ಮ ಏನಾಗಬೇಕು ಅಂತ ಹೇಳಿದಾಗ ತಕ್ಷಣಕ್ಕೆ ಬಂದು ಉತ್ತರ ನರಿ ಅಂತ ಹೇಳಿ. ನನಗೆ ಈ ಒಂದು ಕತೆ ಏನಿದೆ ಅಥವಾ ಈ ಒಂದು ಡಿಸ್ಕಷನ್ ಏನಿದೆ, ನನಗೆ ತಕ್ಷಣಕ್ಕೆ ಆ ಫ್ಯಾಮಿಲಿಯ ಏನು ಇಕ್ವೇಷನ್ ಇದೆ ಅದನ್ನು ತಿಳಿಪಡಿಸ್ತು. ಅಂದರೆ ತಂದೆ ತುಂಬ ಸ್ಟ್ರಿಕ್ಟು ಮತ್ತು ಸ್ವಲ್ಪ ಕ್ರೂರಿ ಕೂಡ ಆಗಿದ್ರು. ಮಗನ ವಿಚಾರದಲ್ಲಿ ಸ್ವಲ್ಪ ಸ್ಟ್ರಿಕ್ಟಾಗಿ ನಡ್ಕೋತಾ ಇದ್ರು, ಹೊಡೆಯೋದು ಬಡಿಯೋದು ನಡೀತಾ ಇತ್ತು. ತಾಯಿ ಸ್ವಲ್ಪ ಸಾಧು ಪ್ರಾಣಿ, ಯಾವುದ್ರಲ್ಲೂ ಜಾಸ್ತಿ ಇಂಟರ್ಫಿಯರ್ ಆಗ್ತಾ ಇರಲಿಲ್ಲ. ಮಗುವಿಗೆ ಸಮಾಧಾನ ಮಾಡ್ತಿದ್ಲು, ಬಟ್ ಅಪ್ಪ ಹೊಡಿಬೇಕಾದ್ರೆ ಇವರು ಅಡ್ಡ ಬರ್ತಾ ಇರಲಿಲ್ಲ. ಆದರೆ ತಮ್ಮನ ವಿಚಾರ ಇಲ್ಲಿ ನರಿ ಅಂತ ಹೇಳಿದಾಗ ಅರ್ಥ ಆಗಿದ್ದೇನು ಅಂತ ಹೇಳಿದ್ರೆ, ಇವನು ಸ್ವಲ್ಪ ಏನು ನಾವು ಫಿಟ್ಟಿಂಗ್ ಅಂತ ಹೇಳ್ತೀವಿ, ತಂದಿಡೋದು ಅಂತ, ಇದನ್ನು ಮಾಡೋದು ಜಾಸ್ತಿ ಇತ್ತು. ಈ ಚಿಕ್ಕವನು ಹೋಗಿ ಕಂಪ್ಲೇಂಟ್ ಹೇಳಿದರೆ ಅದನ್ನು ನಂಬಿ ಅವರಪ್ಪ ಬೈದಿದ್ದು ಹೊಡೆದಿದ್ದು ಸನ್ನಿವೇಶಗಳು ತುಂಬ ಇದ್ದಾವೆ. ಸೊ ಯಾವಾಗ ನನಗೆ ಈ ಒಂದು ಪರಿಸ್ಥಿತಿ ಅರ್ಥ ಆಯಿತು, ನಾನು ಆಮೇಲೆ ಪೇರೆಂಟ್ಸನ್ನು ಕೂರಿಸಿ ಇದನ್ನು ಸ್ವಲ್ಪ, ನಾನು ಈ ಕತೆ ಹೇಳಕ್ಕೆ ಹೋಗಿಲ್ಲ ಅವರಿಗೆ, ಬಟ್ ಅವರಿಗೆ ಈ ಒಂದು ಸ್ಟ್ರಕ್ಚರ್ ಒಳಗೆ ಯಾವ ರೀತಿ ನೀವು ಮಗುವನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾರ್ಗದರ್ಶನ ಕೊಟ್ಟೆ. ಆ ನಂತರ ಹಾಗೆಯೇ ಆ ಮಗುವಿಗೆ ಹ್ಯಾಂಡ್ ರೈಟಿಂಗ್ ಕ್ಲಾಸ್ಗೂ ನಾವು ಸೇರಿಸ್ಕೊಂಡು ಹ್ಯಾಂಡ್ ರೈಟಿಂಗು ಇಂಪ್ರೂವ್ ಆಯಿತು. ಮಗು ತನ್ನ ನಡವಳಿಕೆಯಲ್ಲಿ, ಮನಸ್ಥಿತಿಯಲ್ಲಿ ಕೂಡ ಇಂಪ್ರೂವ್ ಆಯಿತು ಅನ್ನೋದನ್ನು ನಾವು ಆಮೇಲೆ ಗಮನಿಸಿದ್ವಿ. ನೋಡಿ, ಮಕ್ಕಳು ತಮ್ಮ ಭಾವನೆಗಳನ್ನು ನೇರವಾಗಿ ಹೇಳೋಕ್ಕಾಗದೇ ಇದ್ದಾಗ ನಾವು ಬೇರೆ ವಿಧಾನಗಳ ಮೂಲಕ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಳ್ಳೋದಕ್ಕೆ ಈ ಒಂದು ವಿಧಾನಗಳು, ಉದಾಹರಣೆಗೆ ನಾವು ಡ್ರಾಯಿಂಗ್ ಯೂಸ್ ಮಾಡಬಹುದು, ಕಲರ್ಸ್ ಯೂಸ್ ಮಾಡಬಹುದು, ಕತೆಗಳನ್ನು ಯೂಸ್ ಮಾಡಬಹುದು, ಪ್ಲೇ ಥೆರಪಿ ಅಂತ ಅಥವಾ ಪ್ಲೇ ಅಂತಲೂ ನಾವು ಹೇಳ್ತೇವೆ. ಆಟದ ಮುಖಾಂತರ ಕೂಡ ನಾವು ಕೆಲವೊಂದು ಸೂಕ್ಷ್ಮಗಳನ್ನು ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಕೂಡ ಇದನ್ನು ಗಮನಿಸೋ ಸಾಧ್ಯತೆಗಳಿರ್ತವೆ. ಸ್ವಲ್ಪ ಕೇರ್ಫುಲ್ಲಾಗಿ ಸೂಕ್ಷ್ಮವಾಗಿ ಗಮನಿಸಿದರೆ ನಿಮ್ಮ ಗಮನಕ್ಕೂ ಇದು ಬರುತ್ತೆ. ನಾನು ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಮಕ್ಕಳು ಓದಲು ಹಿಂದೆ ಬಿದ್ದಾಗ ಅಥವಾ ಅವರ ನಡವಳಿಕೆಯಲ್ಲಿ ಏನಾದರೂ ಬದಲಾವಣೆ ಕಂಡಾಗ ಬೈಬೇಡಿ, ಹೊಡಿಬೇಡಿ ಅಥವಾ ಒತ್ತಡ ಹಾಕಬೇಡಿ. ಮಗು ಯಾಕೆ ಈ ರೀತಿ ಮಾಡ್ತಾ ಇದೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡಿ. ನಿಮಗೆ ಅರ್ಥ ಆಗಿಲ್ಲ, ಸರಿಯಾದ ವಿಶೇಷಜ್ಞರ ಜೊತೆ ಸಮಾಲೋಚನೆ ನಡೆಸಿ ಮಗುನ ಕರ್ಕೊಂಡು ಹೋಗಿ ಮಾತಾಡಿಸಿ. ನಿಮಗೆ ಆವಾಗ ವಿಚಾರ ಏನು ಅನ್ನೋದು ಮನವರಿಕೆ ಆಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ ಅಂತ ನನ್ನ ಕಳಕಳಿಯ ವಿನಂತಿ.